ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಅಪರೂಪಕ್ಕೆ ಹುಣ್ಮೆಗೆ ಅಮಾಸೆಗೆ ವೀಡಿಯೋ ಮಾಡ್ತಾನೆ ಅಂದ್ಕೊಂಡಿದ್ದೀರಾ? ಸೊ ಅಕ್ಕನ ಮದುವೆ ಇತ್ತು, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಡೈರೆಕ್ಟ್ ವ್ಲಾಗ್ ಬೆಂಗಳೂರು ಏರ್ಪೋರ್ಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೊತ್ತವರೆಗೂ ಬೆಳಗ್ಗೆ 10 ಗಂಟೆಗೆ ಹೊರಟೋನು. ಇವಾಗ 6 ಗಂಟೆ ಆದರೂ ಟ್ರಾವೆಲ್ ಮಾಡ್ತಿದ್ದೀನಿ. ಒಂದು ಕಾಫಿ ಕುಡಿದು ಈಗ ಏರ್ಪೋರ್ಟಿಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಫಸ್ಟ್ ಫ್ಲೈಟು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ. ಒಂದು ಕಾಫಿ ಕೊಟ್ಬಿಟ್ಟು ಒಳಗೆ ಹೋಗೋಣ. ಒಳಗಡೆ ಎಂಟ್ರಿ ತೊಗೊಂಡಿದ್ದೀವಿ. ಅಲ್ಲೂ ಸ್ವಲ್ಪ ಚೆಕಿಂಗ್ ಇರುತ್ತೆ ಒಳಗಡೆ. ನಮ್ಮ ID ಪ್ರೂಫು ಮತ್ತು ನಮ್ಮ ಟಿಕೆಟ್ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. DG ಹತ್ರ ಮಾಡ್ಕೊಂಡು ಈಗ ಒಳಗೆ ಬಂದಿದ್ದೀನಿ. ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಫ್ಲೈಟ್ಸಿಂದು ಇದು ಮೇಯ್ನ್ ಇದು ನಮ್ಮ ಫ್ಲೈಟ್ ಯಾವಾಗ ಎಷ್ಟೊತ್ತಿಗೆ, ಅಕಸ್ಮಾತ್ ಏನಾದ್ರು ಗೇಟ್ ಚೇಂಜ್ ಆದರೆ, ಫ್ಲೈಟು ಡಿಲೇ ಆದರೆ ತೋರಿಸ್ತಾರೆ. ಇದ್ರ ಮೇಲೆ ಯಾವಾಗಲೂ ಒಂದು ಕಣ್ಣಿರಬೇಕು. ಇಲ್ಲಿದೆ ನೋಡಿ. ಇಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಬೇಕು. ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಲಗೇಜ್ ಡ್ರಾಪ್ ಮಾಡಿದ್ರೆ ನಮಗೆ 8:45 ಇರೋದು, ಇನ್ನೂ 6:45 ಈಗ. ಫುಲ್ ಫ್ರೀ ಇರ್ತೀನಿ ಈಗ. ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದಾಗ ಏನು ಅಂತು ಅಂತ ನೋಡೋಣ. ಅಲ್ಲಿ ಮಿಷಿನ್ ಇದೆ. ಮಿಷಿನಿಗೆ ಹೋದರೆ ನಮ್ಮದು ಸೀಟ್ ಸೆಲೆಕ್ಷನ್ ಸಹ ಮಾಡ್ಕೊಬೋದು. ಒಂದು ಮಿಷಿನ್ ಥರ ಇರುತ್ತೆ. ಇಲ್ಲಿ ನಮ್ಮದು ಫ್ಲೈಟ್, ನಂದು ಸೀಟ್ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ತಡ್ರಿ. ನಂದು 13E. ಈಗ ಫ್ರೀಯಾಗಿ ವಿಂಡೋ ಸೀಟ್ ಹೆಂಗೆ ತೊಗೊಳ್ಳೋದು ತೋರಿಸ್ತೀನಿ ನೋಡಿ. ಇಲ್ಲಿ ವಿಂಡೋ ಸೀಟ್ ಖಾಲಿ ಇದೆ. 38A. 38A ಬೇಕಾದ್ರೆ 38A ತೊಗೋಬೋದು, 39F ತೊಗೋಬೋದು, ಯಾವುದಾದ್ರು ತೊಗೋಬೋದು ನೀವು. ಫ್ರೀಯಾಗಿದ್ದರೆ, ಈ ಥರ ಖಾಲಿ ಇದ್ದರೆ ಮಾತ್ರ. ಕಂಟಿನ್ಯೂ ಹೊಡಿಯೋಣ. ನಂಬರ್ ಆಫ್ ಬ್ಯಾಗ್ 15 kg ಒಂದೇ ಇರೋದು ನನ್ನ ಹತ್ರ. ಈ ಬ್ಯಾಗ್ ಇದೆ ನನ್ನ ಹತ್ರ. ಇಲ್ಲ ಅಕ್ಸೆಪ್ಟ್ ಮಾಡಿದ್ರೆ ಇವಾಗ ನಮ್ಮದು ಬೋರ್ಡಿಂಗ್ ಪಾಸ್ ಇಲ್ಲಿ ನಮಗೆ ಸಿಗುತ್ತೆ. ಇದು ನಮ್ಮ ಬ್ಯಾಗಿಗೆ ನೋಡಿ ಇಲ್ಲಿ ಬಂದಿದೆ. ದಿಸ್ ಈಸ್ ಮೈ ಟಿಕೆಟ್ ಬ್ಯಾಗೇಜ್. ಈಗ ಅದೆಲ್ಲ ಪಾಸ್ ಎಲ್ಲ ತೊಗೊಂಡಾದ್ಮೇಲೆ, ಬೋರ್ಡಿಂಗ್ ಪಾಸ್ ತೊಗೊಂಡಾದ್ಮೇಲೆ ಇಲ್ಲಿ ನಾವು ಲಗೇಜ್ ಡ್ರಾಪ್ ಮಾಡಬೇಕಾಗಿರುತ್ತೆ. ನಮ್ಮದೇ ಆದಂಥ ಫ್ಲೈಟಿಂದು ಸೆಷನ್ಗಳಿರ್ತವೆ. ಆ ಸೆಷನಲ್ಲಿ ಬಂದ್ಬಿಟ್ಟು ನಮ್ಮ ಬ್ಯಾಗ್ನ ಡ್ರಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಹ್ಯಾಂಡ್ ಬ್ಯಾಗ್ ಬಂದ್ಬಿಟ್ಟು 7 kg. ಇದು ಹ್ಯಾಂಡ್ ಬ್ಯಾಗು. ಲಗೇಜ್ ಬ್ಯಾಗ್ ಬಂದ್ಬಿಟ್ಟು 15 kg ಇಷ್ಟಿರುತ್ತೆ. ಅದ್ರ ಮೇಲಿದ್ದರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ. ಫೈನಲಿ ಬ್ಯಾಗೇಜ್ ಡ್ರಾಪ್ ಆಯಿತು. ಡ್ರಾಪ್ ಆದಮೇಲೆ ಅವರು ನಿಮಗೆ ರಿಸಿಪ್ಟ್ ಕೊಡ್ತಾರೆ. ಅದಾದಮೇಲೆ ನಾವಿಲ್ಲಿ ಸೆಕ್ಯೂರಿಟಿ ಚೆಕಿಂಗಿಗೆ ಬರಬೇಕಾಗುತ್ತೆ. ಸೆಕ್ಯೂರಿಟಿ ಚೆಕಿಂಗಲ್ಲಿ ಏನಂದರೆ, ನಮ್ಮ ಈ ಬ್ಯಾಗ್ ಇದೆಯಲ್ಲ, ಹ್ಯಾಂಡ್ ಬ್ಯಾಗ್ನಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಐಟಮ್ ಇರುತ್ತಲ್ಲ, ಅದನ್ನ ನಾವು ಎಲ್ಲ ಓಪನ್ ಮಾಡಿ ಒಂದು ಟ್ರೇಯಲ್ಲಿ ಇಟ್ಟು ತೋರಿಸ್ಬೇಕು. ಫುಲ್ ರಶ್ ಇದೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅದಾದಮೇಲೆ ಫುಲ್ ಫ್ರೀ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವು ತಗೋಗೋ ಬ್ಯಾಗಲ್ಲಿ ಈ ಥರ ಏನು ಐಟಮ್ಸ್ ಇರಬಾರ್ದು. ಸ್ಕ್ರೂ ಡ್ರೈವರ್ ಆಗಿರ್ಬೋದು, ವೇಪ್ ಆಗಿರ್ಬೋದು, ಆಟ ಆಡೋದು ಮತ್ತು ಈ ಥರ ಕೆಮಿಕಲ್ಸ್ ಏನೂ ಇರಬಾರ್ದು. ಈ ಥರ ಇದ್ದರೆ ಮೊದಲೇ ತೆಗೆದಿಟ್ಬಿಡ್ಬೇಕು. ಅಲ್ಲಿ ಹೋಗಿ ಸುಮ್ಮನೆ ಬೈಸ್ಕೊಳ್ಳೋದು ಮತ್ತು ಅದನ್ನ ಸೀಸ್ ಮಾಡ್ತಾರೆ. ಈ ಥರ ಇದನ್ನ ಜೋಡಿಸಿ ಬ್ಯಾಗ್ ಬೇರೆ ಮತ್ತು ಮೆಟಲ್ ಐಟಮ್ಸು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ನ ಬೇರೆ ಬೇರೆ ಇಟ್ಟು ಬೆಲ್ಟ್ ಸಮೇತ ಬಿಚ್ಚಬೇಕು ನೋಡಿ. ಬೆಲ್ಟ್ ಬಿಚ್ಚಿ ಇವಾಗಿನೂ ಚೆಕಿಂಗ್ ಆಗಿದೆ. ಸೆಕ್ಯೂರಿಟಿ ಚೆಕಿಂಗ್ ಆಲ್ಸೋ ಕಂಪ್ಲೀಟೆಡ್. ಇವಾಗ ಫುಲ್ ಫ್ರೀ. ಇನ್ನೂ ನಂದು 2 ಅವರ್ ಇದೆ. ಇದೆಲ್ಲ ಮತ್ತೆ ಬ್ಯಾಗಿಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ಫೈನಲಿ ಎಲ್ಲ ಕೆಲಸ ಮುಗೀತು. ಬೋರ್ಡಿಂಗ್ ಪಾಸಿಂದ ಹಿಡಿದು ಎಲ್ಲ ಮುಗೀತು. ಇದರಲ್ಲೊಂದು ಮೆಟಲ್ ಇತ್ತು, ಮೆಟಲು. ಅದರಿಂದ ಸ್ವಲ್ಪ ತೊಂದರೆ ಆಯಿತು. ಹೇಳಿದ್ರು ಏನು ಹಿಂಗೆ ಅಂತ. ಅದಕ್ಕೆ ಹಾಸ್ಪಿಟ್ಲಿಂದ ಬಿಲ್ ತೊಗೊಂಬಂದಿದ್ದೆ, ಅದರದ್ದು ಸರ್ಟಿಫಿಕೇಟು. ಇವಾಗ ನಮ್ಮದು ಗೇಟ್ ನಂಬರ್ ಬಂದ್ಬಿಟ್ಟು 12. ಗೇಟ್ ನಂಬರ್ 12 ಹತ್ರ ಹೋಗಿ ಒಂದ್ಸಲಿ ನೋಡಿಕೊಂಡು ಮತ್ತು ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ಇದೆಲ್ಲ ನೋಡಿ ವೆಯ್ಟಿಂಗ್ ಏರಿಯಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಬಟ್ ಇದ್ರಿಗಿಂತ ಚೆನ್ನಾಗಿರೋದು ಟರ್ಮಿನಲ್ 2 ಹೊಸ್ದಾಗಿ ಮಾಡಿರೋದು. ಇದು ಬಂದ್ಬಿಟ್ಟು ಟರ್ಮಿನಲ್ 1 ಹಳೆಯದು, ಆದರೂ ಚೆನ್ನಾಗಿದೆ. ಇನ್ನು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಇಂಡಿಗೋ ಫ್ಲೈಟ್ಸ್ ಅವರು ಮಾತ್ರ ನೀಟಾಗಿ ಅವ್ರ ಕಡೆಯವ್ರನ್ನ, ಇಂಡಿಗೋ ಫ್ಲೈಟ್ಸ್ ಅವರು ನೀಟಾಗಿ ಕೇರ್ ಮಾಡ್ತಾರೆ ಮತ್ತು ಹೆಲ್ಪು ಸಹ ನೀಟಾಗಿ ಮಾಡ್ತಾರೆ. ಇನ್ನೂ 1 ಅವರ್ ಇತ್ತು ಫ್ಲೈಟ್ಗೆ. ಇನ್ನೂ 1 ಅವರ್ ಇನ್ನೂ ಜಾಸ್ತಿನೇ ಇದೆ. ಒಂದು ಕಾಫಿ ತೊಗೊಳ್ಳೋಣ ಅಂತ ಸ್ಟಾರ್ ಬಾಕ್ಸಿಗೆ ಬಂದರೆ ಇವ್ರ ಸ್ಟ್ರಾಟಜಿನೇ ಅದು. ಬೇಕು ಅಂತ ರಾಂಗ್ ನೇಮ್ ಬರೆಯೋದು ನೋಡಿ. ಇಲ್ಲಿ ಮಿಕ್ಕಿ ಅಂತ ಬರೀರಿ ಅಂದರೆ ವಿಕ್ಕಿ ಅಂತ ಬರೆದವ್ರೆ. ಬೇಕು ಅಂತಲೇ ಬರೆಯೋದು ಇವರು. ಏರ್ಪೋರ್ಟಲ್ಲಿ ಇಂಥದ್ದು ಏನೂ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಮೇನ್ ಸ್ಟೋರ್ಸ್ ಮತ್ತು ಫ್ರ್ಯಾಂಚೈಸೀಸ್ಗಳಿದ್ದೇ ಇರ್ತವೆ. ಸ್ಟಾರ್ ಬಾಕ್ಸ್ ಆಗಿರ್ಬೋದು, ಆ್ಯಪಲ್ ಸ್ಟೋರ್, ಒನ್ ಪ್ಲಸ್. ಅಲ್ಲಿ ನೋಡಿ, ಇಲ್ಲಿ ಡ್ರಿಂಕ್ಸ್ ಸಹ ಸಿಗುತ್ತೆ. ಇಲ್ಲಿ ಸಾಫ್ಟ್ ಡ್ರಿಂಕ್ಸ್, ಹಾರ್ಡ್ ಡ್ರಿಂಕ್ಸ್, ಬಿಯರ್ ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ ಟರ್ಮಿನಲ್ 1 ಅಷ್ಟು ಇಲ್ಲ ಅಂದ್ಕೊಳ್ಳಿ. ಯಾಕಂದರೆ ಟರ್ಮಿನಲ್ 1 ಓಲ್ಡು. ಮುಂಬೈಗೆಲ್ಲ ಹೋಗ್ತೀನಿ ಅಂದರೆ ಟರ್ಮಿನಲ್ 2 ಸಿಗೋಲ್ಲ. ಅದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಟರ್ಮಿನಲ್ 2 ನಿಮಗೆ ಸಿಗೋಲ್ಲ ಜಾಸ್ತಿ. ನೋಡ್ಬೋದು ಇಲ್ಲಿ
ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಕ್ರಿಸ್ಮಸ್ ಥರ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಸ್ಟೋರ್ ಆಲ್ಮೋಸ್ಟ್ ಕ್ರಿಸ್ಮಸ್ಗೋಸ್ಕರ ಡೆಕೋರೇಷನ್ ಆಗಿದೆ ನೋಡಿ. ಇಲ್ಲೂ ಇರ್ಬೋದು, ಇದು ಕ್ರಿಸ್ಮಸ್ ಟೈಪಲ್ಲಿ ಡೆಕೋರೇಷನ್ ಆಗಿದೆ. ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಟೈಪಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ ಆರಾಮಾಗಿ, ಅವ್ರಿಗೇನು ಅಷ್ಟೊಂದೇನಿಲ್ಲ ನೋಡಿ. ಇಲ್ಲಿ ಆಲ್ರೆಡಿ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಅವೆಲ್ಲ ಇಲ್ಲ. ಅಷ್ಟು ಜನ ಇಲ್ಲಿ ಡ್ರಿಂಕ್ಸ್ನ ಪಾರ್ಸಲ್ ತೊಗೊಬೋದು, ಒಬ್ಬರಿಗೆ ಇಷ್ಟು ಅಂತ ಇರುತ್ತೆ, ಅಷ್ಟು ತೊಗೋಬೋದು. ಇಷ್ಟು ಲೀಟರ್ಸ್ ಅಂತ ಇರುತ್ತೆ, ತೊಗೋಬೋದು. ನಂದು ನೋಡಿ ಗೇಟ್ ನಂಬರ್ 12 ಈಗ ಖಾಲಿ ಇದೆ. ಇನ್ನು ಬೋರ್ಡಿಂಗ್ ಆಗೋ ಟೈಮಿಗೆ ಜನ ಬರ್ತಾರೆ ಇಲ್ಲಿ. ಅಲ್ಲಿ ಅವರು ಆರಾಮಾಗಿ ವಾಕ್ ಮಾಡ್ಕೊಂಡು, ಅಥವಾ ನಮ್ಮ ಫ್ಲೈಟ್ ಬಂದುಬಿಟ್ಟು ಮುಂಬೈಗೆ, ಅದು 15 ಮಿನಿಟ್ಸ್ ಡಿಲೇ ಆಗಿದೆ. ಈಗ ಇಂಡಿಗೋದಲ್ಲಿ ಏನಂದರೆ ಫಸ್ಟೇ ಕಾಂಪ್ಲಿಮೆಂಟ್ರಿ ಕೊಟ್ಟಿರಲ್ಲ ಫುಡ್ಸ್ನ. ಅಕಸ್ಮಾತ್ ಫ್ಲೈಟ್ ಡಿಲೇ ಆದರೆ ಕಾಂಪ್ಲಿಮೆಂಟ್ರಿ ಫುಡ್ ಕೊಡ್ತಾರೆ. ಈಗ ಆಲ್ರೆಡಿ 15 ಮಿನಿಟ್ಸ್ ಡಿಲೇ ಆಗಿದೆ. 9 o'clock ಇದೆ, 8:45 ಈಗ 9 o'clock ಮಾಡಿದ್ದಾರೆ. ಇವಾಗ ಅನೌನ್ಸ್ ಮಾಡಿದ್ರು, ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ. ಫ್ಲೈಟ್ ಹತ್ಬೇಕಾದ್ರೆ ತೋರಿಸ್ತೀವಿ. ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಗ ಬೋರ್ಡಿಂಗ್ ಪಾಸ್ ಇಟ್ಕೊಂಡು ಬೋರ್ಡ್ ಆಗಕ್ಕೆ ಹೋಗ್ತಿದ್ದೀವಿ ಫ್ಲೈಟ್ಗೆ. ಬಸ್ ಬರುತ್ತಾ ಅಥವಾ ಫ್ಲೈಟಿಗೆ ಹೋಗೋದನ್ನು ನೋಡೋಣ. ಇಲ್ಲಿ ಏನಂದರೆ ಫ್ಲೈಟ್ ದೂರ ನಿಂತಿದ್ರೆ ಬಸ್ಸಲ್ಲಿ ಕಳಿಸ್ತಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಐ ಥಿಂಕ್ ಡೈರೆಕ್ಟ್ ಫ್ಲೈಟ್ ನೋಡಿ, ಡೈರೆಕ್ಟ್ ಫ್ಲೈಟು. ಬಸ್ಸಲ್ಲಿ ಕರ್ಕೋದವ್ರಿಗೆಲ್ಲ ಬಸ್ಸಲ್ಲಿ ಕರ್ಕೋದ್ರು. ಈ ಸಲ ನಮಗೆ ಡೈರೆಕ್ಟ್ ಫ್ಲೈಟ್, ಬಸ್ಸಲ್ಲಿ ಹೋಗಂಗಿಲ್ಲ. ಇಲ್ಲೊಂದು ಫ್ಲೈಟ್ ನಿಂತಿದೆ. ಇಂಡಿಗೋ ಫಸ್ಟ್ ಇವಾಗ ತುಂಬ ಇದಿತ್ತು, ತೊಂದರೆ ಇತ್ತು. ಇವಾಗೆಲ್ಲ ಕ್ಲಿಯರ್ ಮಾಡೋರೆ. ನೋಡೋಣ ಹೆಂಗಿರುತ್ತೆ ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಫ್ಲೈಟ್. ಹೋಗ್ತಿದ್ದೀವಿ, ರೈಟ್ಲಾಗಿ ಒಳಗಿಟ್ಟು ಹೋಗೋಣ. ಕ್ಯಾಬಿನ್, ದಿಸ್ ಇಸ್ ಪ್ರೀಮಿಯಂ ಎಕಾನಮಿ. ಬ್ರೋ ಒಂದು ಸೀನ್ ಆಗಿಬಿಟ್ಟಿದೆ. ಲಾಸ್ಟ್ ರೋ ಅಲ್ಲಿ ಬರುತ್ತೆ ನಮ್ಮದು, ನೋಡ್ಬೋದು. ಆ ಸೀಟ್ ನಂದು, ಲಾಸ್ಟ್ ವಿಂಡೋ ಸೀಟ್. ಇವಾಗ ಯಾವುದೋ ಒಂದು ಫ್ಲೈಟು ಡಿಪಾರ್ಚರ್ ಆಗ್ತಿದೆ, ಇಂಡಿಗೋದೆ. ನನಗೆ ಆಲ್ರೆಡಿ ವಿಂಡೋ ಸೀಟ್ ಸಿಕ್ಕಿದೆ, ಬಟ್ ಫುಲ್ಲಿ ಲಾಸ್ಟ್ ನೋಡ್ಬೋದು. ಈಗ ನಮ್ಮ ಫ್ಲೈಟು ರೆಡಿ ಆಯಿತು ಟೇಕ್ ಆಫ್ ಆಗೋಕ್ಕೆ. ಅಷ್ಟರಲ್ಲಿ ಏರ್ ಹೋಸ್ಟರ್ಸ್ ಬಂದು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು, ಯಾವ ಥರ ಏನಾದ್ರು ಆಕ್ಸಿಜನ್ ಮಾಸ್ಕ್ ಎಲ್ಲ ವೇರ್ ಮಾಡಬೇಕು ಅಂತ ಹಿಂಗೆ ಕೊಡ್ತಾಯಿದ್ರು. ಈಗ ನಮ್ಮ ಫ್ಲೈಟು ರನ್ವೇ ಕಡೆಗೆ ಮೂವ್ ಆಗ್ತಿದೆ. ಇಲ್ಲಿ ನೋಡ್ಬೋದು ಇಂಡಿಗೋದು ಫ್ಲೈಟ್ ಸ್ಟ್ಯಾಂಡ್ ಆಗೋ ಜಾಗ ಅದು, ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಆಕಾಶ ಏರೋ ಇದೆ. ಇವಾಗ ಇದು ನೋಡ್ಬೋದು ರನ್ವೇ ಎಷ್ಟು ಆ ಕಡೆ ಈ ಕಡೆ 2 ಜಾಗನೂ ಫ್ಲೈಟ್ ನಿಂತಿದೆ. ಬಟ್ ಆದರೂ ಫ್ಲೈಟ್ ಡಿಲೇ ಆಗಿ 2 ದಿವಸ ಕ್ಯಾನ್ಸಲ್ ಆಗಿ ನನ್ನ ಟಿಕೆಟು ಮತ್ತು ಇವಾಗ ನಾನು ರೀಟಿಕೆಟ್ ಮಾಡಿರೋದು. ಈಗ ಸ್ವಲ್ಪ ಹೊತ್ತಲ್ಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ರನ್ವೇಲಿ ಸ್ಪೀಡ್ ಆಗಿರುತ್ತೆ. ಆ ಟೈಮಲ್ಲಿ ವಾಯ್ಸ್ ಕೇಳಿಸಲ್ಲ, ಆದರೂ ಸೌಂಡ್ ಹೆಂಗಿರುತ್ತೆ, ಇಂಜಿನ್ ಎಷ್ಟು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ನೀವು ನೋಡಿ. ಫ್ಲೈಟ್ ಟೇಕ್ ಆಫ್ ಆಗಿ 15 ಮಿನಿಟ್ಸ್ ಆಯಿತು. ಅಷ್ಟರಲ್ಲಿ ಏರ್ ಹೋಸ್ಟರ್ಸ್ ಫುಡ್ ತೊಗೊಂಡು ಬಂದರು. ನನಗಂತೂ ಬೋರ್ ಆಯಿತು. ಆಲ್ರೆಡಿ 1 hour 45 minutes ಆಯಿತು ಫ್ಲೈಟಲ್ಲಿ ಕೂತಿ. ಇವಾಗ ಆಲ್ರೆಡಿ ನಾವು ಮುಂಬೈ ಮೇಲಿದ್ದೀವಿ. ಈಗ ನೋಡ್ತಿರೋದು ಮುಂಬೈ ಸಿಟಿ ಹೆಂಗೆ ಕಾಣುತ್ತೆ ನೈಟ್ ಅಂತ. ಇಷ್ಟೇ ಕಾಣಿಸಿದ್ದು ಇಡೀ ಫ್ಲೈಟ್ ಜರ್ನಿಲಿ ನನಗೆ ಸಿಕ್ಕಿದ ಕ್ಲಿಪ್ ಇದೊಂದೇ. ಯಾಕಂದರೆ ಏನೂ ಕಾಣಿಸ್ತಿಲ್ಲ, ನೈಟ್ ಆಗಿರೋದ್ರಿಂದ ಫುಲ್ ಫಾಗ್ ಇತ್ತು. ಕೆಳಗಡೆ ಏನೂ ಕಾಣಿಸ್ತಿರಲಿಲ್ಲ. ಬೆಳಗ್ಗೆ ಹೊತ್ತು ಬಂದ್ರೇ ಬೆಟರ್ ಅನ್ಕೊತೀನಿ, ಬಟ್ ನನಗೆ ಸಿಗಲಿಲ್ಲ ಬೆಳಗ್ಗೆ ಟಿಕೆಟು. ಫುಲ್ ಜರ್ನಿಲಿ ನನಗೆ ಕಾಣಿಸಿದ್ದೇ ಇಷ್ಟು. ಆಫ್ಟರ್ 2 hours 30 minutes ನಮ್ಮ ಫ್ಲೈಟು ಮುಂಬೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಯಿತು.
ತುಂಬಾ ಭಯ ಆಯಿತು. ಲ್ಯಾಂಡ್ ಆಗಬೇಕಾದ್ರೆ ಫುಲ್ ಫ್ಲೈಟ್ ಶೇಕ್ ಆಗ್ತಿತ್ತು ಮತ್ತು ಸ್ವಲ್ಪ ಫ್ಲೈಟ್ ಸೌಂಡ್ ಬರ್ತಿತ್ತು. ನಾವು ಬಂದಿದ್ದು ಈ ಫ್ಲೈಟಲ್ಲಿ ಇಂಡಿಗೋ. ಫುಲ್ ಸೌಂಡ್ ಇದೆ, ಏನೂ ಕೇಳಿಸ್ತಿಲ್ಲ. ಆ ಕಡೆ ಇನ್ನೊಂದು ಫ್ಲೈಟ್ ರೆಡಿ ಇದೆ ಈಗ. ಬಟ್ ನಾವೇನು ಮಾಡಬೇಕಂದ್ರೆ ಈ ಬಸ್ಸಲ್ಲಿ ಕುತ್ಕೊಂಡು ನಾವು ನಮ್ಮ ಲಗೇಜ್ ಡ್ರಾಪ್ ಆಗಿರುತ್ತಲ್ಲ ಅಲ್ಲಿಗೆ ಹೋಗ್ತೀವಿ. ಬಸ್ಸು ಸಹ ಫುಲ್ ರಶ್ ಇತ್ತು. ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ ಮುಂಬೈ. ಈಗ ಕರೆಕ್ಟಾಗಿ 11:15 ಇವಾಗ ಬಂದು ರೀಚ್ ಆದ್ವಿ. ಅಲ್ಲಿಂದ ಎಕ್ಸಿಟ್ ತೊಗೊಂಡು ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಬೆಲ್ಟ್ ನಂಬರ್ 25094. ಇಲ್ಲಿ ನಮ್ಮ ಬ್ಯಾಗ್ ಬಂದಿದೆ, ಲಗೇಜ್ ಬ್ಯಾಗ್ ಅಲ್ಲಿ ನೋಡ್ತಿದ್ದೀರಲ್ಲ. ಕಲೆಕ್ಟ್ ಮಾಡ್ಕೊಂಡು ಪಟ್ಟಣಂಗೆ ಆಚೆ ಹೋಗಿ ಟೈಮ್ ಸಿಕ್ಕಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಮುಂಬೈ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ. ಬಂತು ನೋಡಿ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ನಾನು ಸ್ವಲ್ಪ ದೂರ ನಡ್ಕೊಂಬಂದೆ. ಆ ಕಡೆ ಈ ಕಡೆ ಸ್ಟೋರ್ಸ್ ಇತ್ತು. ಅದು ಬಿಟ್ಟರೆ ನಮಗೆ ಕಾಣಿಸಿದ್ದು ಟ್ಯಾಕ್ಸಿ ಸ್ಟ್ಯಾಂಡ್. ಯಾಕಂದರೆ ಇದು ಎಕ್ಸಿಟ್ ಆಗಿರೋದ್ರಿಂದ ಇಲ್ಲ ಅಷ್ಟು ಸ್ಟೋರ್ಸ್ ಇಲ್ಲ. ಬೆಂಗಳೂರು ಏರ್ಪೋರ್ಟಲ್ಲಿ ಹೆಂಗೆ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ ಮಾಡಿದರು ಅದೇ ಥರ ಮುಂಬೈ ಏರ್ಪೋರ್ಟಲ್ಲೂ ಸಹ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ಬೋದು, ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಇದಿಷ್ಟೇ. ಇವಾಗ ಏನು ನೋಡ್ತಿದ್ದೀರಾ, ಇದು ಎಕ್ಸಿಟ್ ಗೇಟ್ ಆಗಿರೋದ್ರಿಂದ ಇಲ್ಲಿ ಇಷ್ಟೇ ಅಂಗಡಿ ಇರೋದು. ಅಂಗಡಿ, ಸ್ಟೋರ್ಸ್ ಎಲ್ಲ ಇಷ್ಟೇ ಇರೋದು. ಈಗ ಇಲ್ಲಿಂದ ಆಚೆ ಹೋಗ್ತಿದ್ದಂಗೆ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಸಿಗುತ್ತೆ. ಇದಾಗಿತ್ತು ನಮ್ಮ ಫಸ್ಟ್ ಫ್ಲೈಟ್ ವ್ಲಾಗ್. ಯಾರ್ಯಾರು ಇನ್ನೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.